ಸಿರಿಗೆರೆ ಮಠಕ್ಕೆ ಉತ್ತರಾಧಿಕಾರಿ ನೇಮಕ ಕುರಿತು ಸಭೆ ಇವತ್ತು ಸಿರಿಗೆರೆಯಲ್ಲಿ ಭಕ್ತರು ಸಮಾಜದ ಗಣ್ಯರ ಸಭೆ ಮಾಡ್ತಾರೆ. ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀ ಭಾಗಿಯಾಗುವ ಸಾಧ್ಯತೆ ಇದೆ. ಚಿತ್ರದುರ್ಗದ ಸಿರಿಗೆರೆ ತೆರಳಬಾಳು ಮಠದಲ್ಲಿ ಸಭೆಯನ್ನ ಮಾಡ್ತಾರೆ. ನಿನ್ನೆ ದಾವಣಗೆರೆಯಲ್ಲಿ ನಡೆದಿದ್ದ ಅನಧಿಕೃತ ಮೀಟಿಂಗ್, ಪೂರ್ವ ರೆಸಾರ್ಟ್ನಲ್ಲಿ ನಡೆದ ಅನಧಿಕೃತ ಸಭೆ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಅನಧಿಕೃತ ಸಭೆ ಕುರಿತು ಶ್ರೀಗಳ ಬಳಿ ಚರ್ಚೆ ಮಾಡ್ತಾರೆ. ಚರ್ಚೆ ಅಂತೇಳಿ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಸಮಾಜದ ಆಗು ಹೋಗುಗಳ ಬಗ್ಗೆ ಚರ್ಚಿಸುವ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಸಿರಿಗೆರೆ ಮಠದ ಉತ್ತರಾಧಿಕಾರಿಗಳ ನೇಮಕದ ಕುರಿತಾಗಿ ಸಭೆ, ವಿವಾದ ಏನೇನಾಗಿತ್ತು, ಈಗ ಇವತ್ತಿನ ಏನು ಮೀಟಿಂಗ್ ಏನಿದೆ ಅಥವಾ ಸಭೆ ಏನಿದೆ ಆ ವಿವಾದವನ್ನು ಪರಿಹರಿಸಬಹುದಾ, ಏನಾಗ್ಬೋದು, ಏನು ಮೀಟಿಂಗ್ ಅಜೆಂಡಾ ಇವತ್ತು? ಏನಂದ್ರೆ ನಿನ್ನೆ ಅಷ್ಟೇನು ದಾವಣಗೆರೆ ಅಪೂರ್ವ ರೆಸಾರ್ಟ್ ನಲ್ಲಿ ಏನು ಹಿರಿಯ ಮುಖಂಡರಾದಂತಹ ಶಾಮನೂರು ಶಿವಶಂಕರಪ್ಪ ಮತ್ತೆ ಬಿ ಸಿ ಪಾಟೀಲ್ ಆದಿಯಾಗಿ ಅವರ ನೇತೃತ್ವದಲ್ಲಿ ನಡೆದಂತ ಸಭೆ ಅನಧಿಕೃತ, ಅದಕ್ಕೆ ಮಾನ್ಯತೆ ಇಲ್ಲ. ಯಾಕಂದ್ರೆ ಒಂದ್ ಸಭೆ ಅಂದ್ರೆ ನಮ್ಮ ಸಮಾಜದ ಹಿರಿಯ ಮುಖಂಡರಾದ ಬಸವರಾಜ ಬೊಮ್ಮಾಯಿ ಕೂಡ ಇರ್ಬೇಕಾಗತ್ತೆ. ಆ ಬಸವರಾಜ ಬೊಮ್ಮಾಯಿ ಅವರು ಇಲ್ಲದೆ ಇರೋಂತ ಮೀಟಿಂಗ್ ಅದು ಮೀಟಿಂಗ್ ಅಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಭಕ್ತರು ಮತ್ತೆ ಹಿರಿಯರು ಸಮಾಜದ ಒಕ್ಕೂಟಗಳು ಸಭೆಗಳು ನಡೆಸಿ ಇದು ಅನಧಿಕೃತ ಅಂತ ಹೇಳ್ಬಿಟ್ಟು ಇವತ್ತು ಏನ್ ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಮಠದಲ್ಲಿ ಏನು ಒಂದು ಸುಮಾರು 12:30ಕ್ಕೆ ಇದೇ ವಿಷಯವನ್ನು ಇಟ್ಕೊಂಡು ಸಾಕಷ್ಟು ಮುಖಂಡರುಗಳು ಮತ್ತೆ ಸಮಾಜದ ನಾಯಕರು ಮತ್ತೆ ಸಂಘಟನೆಯವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಈ ಸಭೆಯಲ್ಲಿ ಯಾಕಂದ್ರೆ ಮಠದಲ್ಲೇ ನಡೆಯುತ್ತಂತ ಸಭೆಯಲ್ಲಿ ಬಹುತೇಕ ಏನು ಸಿರಿಗೆರೆ ಸ್ವಾಮೀಜಿ ಅವರು ಕೂಡ ಭಾಗವಹಿಸುವ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಚಿತ್ರದುರ್ಗದ ಸಿರಿಗೆರೆ ಮಠ ಮತ್ತೆ ಸಾಣೇಹಳ್ಳಿ ಮಠದಲ್ಲಿ ಈಗಾಗಲೇ ಏನು ಅಧಿಕಾರವನ್ನು ನಿರ್ವಹಿಸಿಕೊಂಡು ಹೋಗ್ತಿರುವಂತಹ ಸ್ವಾಮೀಜಿಗಳು ಅವರು ಅವ್ರದೇ ಆದಂತಹ ಸ್ವಂತ ಡೀಡ್ ಅನ್ನು ಮಾಡಿ ಅವರು ಅಂದ್ರೆ ವೈಲೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಶಾಮನೂರು ಶಿವಶಂಕರಪ್ಪ ಅವರು ಹೇಳ್ತಿದ್ದಾರೆ. ಆದ್ರೆ ಇದಕ್ಕೆಲ್ಲ ಕೂಡ ಉತ್ತರ ನಾವು ಇವತ್ತು ಮಧ್ಯಾಹ್ನ 12ವರೆಗೆ ಮೀಟಿಂಗ್ ಅಲ್ಲಿ ಮಾತಾಡ್ತೀವಿ. ಮತ್ತೆ ಯಾಕೆ ಬದಲಾವಣೆ ಮಾಡೋಕೆ ಏನ್ ಅಂತಹ ತಪ್ಪಾದ್ರೂ ನಡೆದಿರೋದಾದ್ರೂ ಕೂಡ ಏನೋ ನಾವು ಪ್ರಶ್ನೆಗಳು ಕೂಡ ಸಾಕಷ್ಟು ಎದುರಾಗ್ತಿದೆ. ಯಾಕಂದ್ರೆ ಇಡೀ ಸಮಾಜದಲ್ಲಿರುವಂತಹ ಏನ್ ಮುಖ್ಯ ಗಣ್ಯರು ಕೂಡ ಈ ಒಂದು ಸಮಾಜದಲ್ಲಿ ಮತ್ತೆ ಏನ್ ನಮ್ಮ ಮಠಕ್ಕೆ ಬರುವಂತ ಭಕ್ತರು ಕೂಡ ಇದ್ದಾರೆ. ಆ ಭಕ್ತರನ್ನು ಹೊರತುಪಡಿಸಿ ಯಾರೋ ಒಂದು ಶಾಮನೂರು ಶಂಕರಪ್ಪ ಮತ್ತೆ ಬಿ ಸಿ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದಂತ ಮೀಟಿಂಗ್ ಅನಧಿಕೃತ ಅಂತ ಹೇಳ್ಬಿಟ್ಟು ಇಲ್ಲಿನ ಸಾಕಷ್ಟು ಭಕ್ತರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ಸಿರಿಗೆರೆ ಮಠಕ್ಕೆ ಉತ್ತರಾಧಿಕಾರಿ ನೇಮಕ ಕುರಿತು ಸಭೆ ಇವತ್ತು ಸಿರಿಗೆರೆಯಲ್ಲಿ ಭಕ್ತರು ಸಮಾಜದ ಗಣ್ಯರ ಸಭೆ ಮಾಡ್ತಾರೆ. ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀ ಭಾಗಿಯಾಗುವ ಸಾಧ್ಯತೆ ಇದೆ. ಚಿತ್ರದುರ್ಗದ ಸಿರಿಗೆರೆ ತೆರಳಬಾಳು ಮಠದಲ್ಲಿ ಸಭೆಯನ್ನ ಮಾಡ್ತಾರೆ. ನಿನ್ನೆ ದಾವಣಗೆರೆಯಲ್ಲಿ ನಡೆದಿದ್ದ ಅನಧಿಕೃತ ಮೀಟಿಂಗ್, ಪೂರ್ವ ರೆಸಾರ್ಟ್ನಲ್ಲಿ ನಡೆದ ಅನಧಿಕೃತ ಸಭೆ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಅನಧಿಕೃತ ಸಭೆ ಕುರಿತು ಶ್ರೀಗಳ ಬಳಿ ಚರ್ಚೆ ಮಾಡ್ತಾರೆ. ಚರ್ಚೆ ಅಂತೇಳಿ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಸಮಾಜದ ಆಗು ಹೋಗುಗಳ ಬಗ್ಗೆ ಚರ್ಚಿಸುವ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಸಿರಿಗೆರೆ ಮಠದ ಉತ್ತರಾಧಿಕಾರಿಗಳ ನೇಮಕದ ಕುರಿತಾಗಿ ಸಭೆ, ವಿವಾದ ಏನೇನಾಗಿತ್ತು, ಈಗ ಇವತ್ತಿನ ಏನು ಮೀಟಿಂಗ್ ಏನಿದೆ ಅಥವಾ ಸಭೆ ಏನಿದೆ ಆ ವಿವಾದವನ್ನು ಪರಿಹರಿಸಬಹುದಾ, ಏನಾಗ್ಬೋದು, ಏನು ಮೀಟಿಂಗ್ ಅಜೆಂಡಾ ಇವತ್ತು? ಏನಂದ್ರೆ ನಿನ್ನೆ ಅಷ್ಟೇನು ದಾವಣಗೆರೆ ಅಪೂರ್ವ ರೆಸಾರ್ಟ್ ನಲ್ಲಿ ಏನು ಹಿರಿಯ ಮುಖಂಡರಾದಂತಹ ಶಾಮನೂರು ಶಿವಶಂಕರಪ್ಪ ಮತ್ತೆ ಬಿ ಸಿ ಪಾಟೀಲ್ ಆದಿಯಾಗಿ ಅವರ ನೇತೃತ್ವದಲ್ಲಿ ನಡೆದಂತ ಸಭೆ ಅನಧಿಕೃತ, ಅದಕ್ಕೆ ಮಾನ್ಯತೆ ಇಲ್ಲ. ಯಾಕಂದ್ರೆ ಒಂದ್ ಸಭೆ ಅಂದ್ರೆ ನಮ್ಮ ಸಮಾಜದ ಹಿರಿಯ ಮುಖಂಡರಾದ ಬಸವರಾಜ ಬೊಮ್ಮಾಯಿ ಕೂಡ ಇರ್ಬೇಕಾಗತ್ತೆ. ಆ ಬಸವರಾಜ ಬೊಮ್ಮಾಯಿ ಅವರು ಇಲ್ಲದೆ ಇರೋಂತ ಮೀಟಿಂಗ್ ಅದು ಮೀಟಿಂಗ್ ಅಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಭಕ್ತರು ಮತ್ತೆ ಹಿರಿಯರು ಸಮಾಜದ ಒಕ್ಕೂಟಗಳು ಸಭೆಗಳು ನಡೆಸಿ ಇದು ಅನಧಿಕೃತ ಅಂತ ಹೇಳ್ಬಿಟ್ಟು ಇವತ್ತು ಏನ್ ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಮಠದಲ್ಲಿ ಏನು ಒಂದು ಸುಮಾರು 12:30ಕ್ಕೆ ಇದೇ ವಿಷಯವನ್ನು ಇಟ್ಕೊಂಡು ಸಾಕಷ್ಟು ಮುಖಂಡರುಗಳು ಮತ್ತೆ ಸಮಾಜದ ನಾಯಕರು ಮತ್ತೆ ಸಂಘಟನೆಯವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಈ ಸಭೆಯಲ್ಲಿ ಯಾಕಂದ್ರೆ ಮಠದಲ್ಲೇ ನಡೆಯುತ್ತಂತ ಸಭೆಯಲ್ಲಿ ಬಹುತೇಕ ಏನು ಸಿರಿಗೆರೆ ಸ್ವಾಮೀಜಿ ಅವರು ಕೂಡ ಭಾಗವಹಿಸುವ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಚಿತ್ರದುರ್ಗದ ಸಿರಿಗೆರೆ ಮಠ ಮತ್ತೆ ಸಾಣೇಹಳ್ಳಿ ಮಠದಲ್ಲಿ ಈಗಾಗಲೇ ಏನು ಅಧಿಕಾರವನ್ನು ನಿರ್ವಹಿಸಿಕೊಂಡು ಹೋಗ್ತಿರುವಂತಹ ಸ್ವಾಮೀಜಿಗಳು ಅವರು ಅವ್ರದೇ ಆದಂತಹ ಸ್ವಂತ ಡೀಡ್ ಅನ್ನು ಮಾಡಿ ಅವರು ಅಂದ್ರೆ ವೈಲೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಶಾಮನೂರು ಶಿವಶಂಕರಪ್ಪ ಅವರು ಹೇಳ್ತಿದ್ದಾರೆ. ಆದ್ರೆ ಇದಕ್ಕೆಲ್ಲ ಕೂಡ ಉತ್ತರ ನಾವು ಇವತ್ತು ಮಧ್ಯಾಹ್ನ 12ವರೆಗೆ ಮೀಟಿಂಗ್ ಅಲ್ಲಿ ಮಾತಾಡ್ತೀವಿ. ಮತ್ತೆ ಯಾಕೆ ಬದಲಾವಣೆ ಮಾಡೋಕೆ ಏನ್ ಅಂತಹ ತಪ್ಪಾದ್ರೂ ನಡೆದಿರೋದಾದ್ರೂ ಕೂಡ
ಏನೋ ಅನ್ನೋ ಪ್ರಶ್ನೆಗಳು ಕೂಡ ಸಾಕಷ್ಟು ಎದುರಾಗ್ತಿದೆ. ಯಾಕಂದ್ರೆ ಇಡೀ ಸಮಾಜದಲ್ಲಿರುವಂತಹ ಏನ್ ಮುಖ್ಯ ಗಣ್ಯರು ಕೂಡ ಈ ಒಂದು ಸಮಾಜದಲ್ಲಿ ಮತ್ತೆ ನಮ್ಮ ಮಠಕ್ಕೆ ಬರುವಂತ ಭಕ್ತರು ಕೂಡ ಇದ್ದಾರೆ. ಆ ಭಕ್ತರನ್ನು ಹೊರತುಪಡಿಸಿ ಯಾರೋ ಒಂದು ಶಾಮನೂರು ಶಂಕರಪ್ಪ ಮತ್ತೆ BC ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದಂತ ಮೀಟಿಂಗ್ ಅನಾಧಿಕೃತ ಅಂತ ಹೇಳ್ಬಿಟ್ಟು ಇಲ್ಲಿನ ಸಾಕಷ್ಟು ಭಕ್ತರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಫರ್ನಿಚರ್ ಆ್ಯಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋ ನಡೀತಾ ಇದೆ. ಆಗಸ್ಟ್ 2ರಂದು ಶುರುವಾದ ಈ ಎಕ್ಸ್ಪೋ ಇವತ್ತು 4ನೇ ದಿನ ಯಶಸ್ವಿಯಾಗಿ ನಡೀತಾ ಇದೆ. ವಾರಾಂತ್ಯದಲ್ಲಿ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಇವತ್ತು ಎಕ್ಸ್ಪೋಗೆ ಕೊನೆ ದಿನವಾಗಿದ್ದು ಒಂದೇ ಸೂರಿನಡಿಯಲ್ಲೇ ಆ್ಯಂಟಿಕ್ ಸೋಫಾ ಸಿಡಿದಂತೆ ಬೇರೆ ಬೇರೆ ವೆರೈಟಿಯ ಫರ್ನಿಚರ್ಗಳು ಕೂಡ ಇದೆ. ಗ್ರಾಹಕರು ಇದನ್ನೆಲ್ಲ ಕಂಡು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಎಕ್ಸ್ಪೋಗೆ ಉಚಿತ ಪ್ರವೇಶ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಒದಗಿಸಲಾಗಿದೆ. ನೀವು ಸಹ ನಿಮಗೇನಾದರೂ ಮನೆಗೆ ಸೋಫಾ ಅಥವಾ ಫರ್ನಿಚರ್ ಅಥವಾ ಬೇರೇನಾದರೂ ಮನೆಯ ಗೃಹೋಪಯೋಗಿ ವಸ್ತುಗಳೇನಾದರೂ ಬೇಕು ಅನ್ನೋದಾದರೆ ನೀವು ಭೇಟಿ ಕೊಡಿ. ನಿಮ್ಮ ಅಂದದ ಮನೆಗೆ ಚಂದದ ಫರ್ನಿಚರ್ಗಳನ್ನು ಖರೀದಿ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.